ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಎಲ್ಲ ರೈತರಿಗೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಪ್ರತಿ ರೈತರಿಗೂ ಕೂಡ ಈ ಒಂದು ಒಳ್ಳೆಯ ಒಂದು ಉದ್ಯೋಗನ ಮಾಡೋದಕ್ಕೆ, ಉದ್ದಿಮೆನ ಮಾಡೋದಕ್ಕೆ 25 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇದ್ದಾರೆ. ಆ ಒಂದು ಸಬ್ಸಿಡಿನ ಬಳಸ್ಕೊಂಡು ನೀವು ಒಂದು ಒಳ್ಳೆಯ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಅದು ಕೂಡ ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾದ ಬಿಸ್ನೆಸ್ ಕೂಡ ಮಾಡ್ಬೇಕು ಅನ್ನೋದು ಇವರ ಒಂದು ಯೋಜನೆಯಲ್ಲಿ ಇರುವಂತದ್ದು. ಅದು ಯಾವ ಬಿಸ್ನೆಸ್ ಮಾಡ್ಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಸ್ಕೀಮ್ ಏನಿದೆ ಇದು ಈ ಒಂದು ಹೈನುಗಾರಿಕೆನ ಸ್ಟಾರ್ಟ್ ಮಾಡೋದಕ್ಕೆ, ಅಂದ್ರೆ ಒಂದು ಕುರಿ ಸಾಕಾಣಿಕೆ ಮಾಡೋದಾಗಿರ್ಬೋದು, ಕೋಳಿ ಸಾಕಾಣಿಕೆ ಮಾಡೋದಾಗಿರ್ಬೋದು, ಹಂದಿಗಳನ್ನ ಸಾಕೋದಿಕ್ಕಾಗಿರ್ಬೋದು, ಈ ರೀತಿಯಾದ ಹೈನುಗಾರಿಕೆನ ಯಾರೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಕೂಡ 25 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು 25 ಲಕ್ಷ ಸಬ್ಸಿಡಿನೂ ಕೂಡ ಇದು ಒಂದೇ ಬಾರಿಗೆ ನಿಮ್ಗೆ ಹಾಕೋದಿಲ್ಲ. ಒಂದು 2 ಕಂತಲ್ಲಿ ನಿಮ್ಗೆ ಆ ಒಂದು ಹಣ ಕ್ರೆಡಿಟ್ ಆಗುವಂತದ್ದು. ಮೊದಲನೇ ಒಂದು ಕಂತಲ್ಲಿ ನಿಮ್ಗೆ ಆ ಒಂದು ಹಣ ಏನಿರುತ್ತಲ್ವ ಅದರಲ್ಲಿ 50% ಹಣನ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ಇನ್ನ 50% ಹಣನ ನಿಮ್ಮ ಕಂಪ್ಲೀಟ್ ಪ್ರೊಸೆಸ್ ಎಲ್ಲ ಆದ್ಮೇಲೆ ನಿಮ್ಗೆ ಇನ್ನು ಕೂಡ ಒಂದು 50% ಹಣನ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಯಾವುದೇ ರೀತಿಯಾದ ನೀವು ಜಮೀನ್ಗಳನ್ನ ಖರೀದಿ ಮಾಡಿ ಆ ಒಂದು ಹೈನುಗಾರಿಕೆನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಆ ಒಂದು ಜಮೀನ್ಗೆ ಯಾವುದೇ ರೀತಿಯಾದ ಲೋನ್ ಸಿಗೋದಿಲ್ಲ. ಜಮೀನ್ಗೆ ಯಾವುದೇ ರೀತಿಯಾದ ಹಣನ ಅವ್ರು ಕೊಡೋದಿಲ್ಲ ಸರ್ಕಾರದಿಂದ. ಅದೇ ರೀತಿಯಾಗಿ ವಾಹನಗಳಿಗೆ ಏನ್ ಖರ್ಚು ಮಾಡ್ತೀರಾ ಅದಕ್ಕೂ ಕೂಡ ಈ ಒಂದು ಲೋನು ಆಗೋದಿಲ್ಲ. ನಿಮ್ಮ ಒಂದು ಕುರಿಗಳನ್ನ ತರೋದಿಕ್ಕಾಗಿರ್ಬೋದು ಅಥವಾ ಕೋಳಿಗಳನ್ನ ತರೋದಿಕ್ಕಾಗಿರ್ಬೋದು ಮತ್ತೆ ಈ ಒಂದು ಹಂದಿಗಳನ್ನ ತರೋದಿಕ್ಕಾಗಿರ್ಬೋದು, ಇದಕ್ಕೆ ಮಾತ್ರ ನೀವು ಈ ಒಂದು ಸಬ್ಸಿಡಿನ, ಈ ಒಂದು ಲೋನ್ ನ ಉಪಯೋಗಿಸ್ಕೋಬೇಕಾಗುತ್ತೆ. ಹೆಚ್ಚಿನ ಇನ್ನೂ ಕೂಡ ಹಣ ಬೇಕಾಗುತ್ತೆ ಅನ್ನೋದಾದ್ರೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ಮಾಡಿಸ್ಬೋದು. ಆ ಒಂದು ಸಂದರ್ಭಗಳಲ್ಲಿ ಕಡಿಮೆ ಬಡ್ಡಿಯಲ್ಲಿ ಈ ಒಂದು ಲೋನ್ ಕೂಡ ಮಾಡಿಸ್ಕೋಬಹುದು. 25 ಲಕ್ಷದವರೆಗೂ ಕೂಡ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಇದನ್ನ ಎಲ್ಲರೂ ಕೂಡ ಉಪಯೋಗಿಸ್ಕೋಬಹುದು. ಯಾಕಂತಂದ್ರೆ ಈ ಒಂದು ಸ್ಕೀಮು ಈ ಒಂದು ಹಳ್ಳಿಗಳಲ್ಲಿ ಇರುವಂತವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಕುರಿಗಳನ್ನ ಸಾಕೋದಾಗಿರ್ಬೋದು, ಈ ಒಂದು ಕೋಳಿಗಳನ್ನ ಸಾಕೋದಾಗಿರ್ಬೋದು, ಇದೆಲ್ಲ ಈ ಒಂದು ಹಳ್ಳಿಗಳಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಇದನ್ನು ಮಾಡದಿರುವಂತ ಉದ್ದೇಶನೂ ಕೂಡ ಅದೇ ಆಗಿದೆ. ಯಾಕಂತಂದ್ರೆ ಕೆಲವು ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಯೋಜನೆಗಳನ್ನ ಕೊಡ್ತಾ ಇರುವಂತದ್ದು. ಹಾಗಾಗಿ ನೀವು ಹಳ್ಳಿಗಳಲ್ಲಿ ಇರುವಂತವ್ರು ಯಾರು ಕೂಡ ಮಿಸ್ ಮಾಡದೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಈ ಒಂದು ಯೋಜನೆನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸ್ನೇಹಿತರೆ, ಇವಾಗ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ನೋಡ್ತಾ ಹೋಗೋಣ. ಈ ಒಂದು ಸ್ವಸಹಾಯ ಗುಂಪುಗಳಲ್ಲಿ ಯಾರೆಲ್ಲ ಇದ್ದೀರಾ ಅಂತವ್ರು ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ರೈತರ ಒಂದು ಉತ್ಪಾದನಾ ಸಂಘಗಳೇನಿದೆಯಲ್ವಾ ಅದರಲ್ಲಿ ಆ ಒಂದು ಸಂಘಗಳಲ್ಲಿ ಇರುವಂತವ್ರು ಕೂಡ ಈ ಒಂದು ಅರ್ಜಿಗಳನ್ನ ಹಾಕ್ಬೋದು. ಮತ್ತೆ ವೈಯಕ್ತಿಕವಾಗಿ ಒಂದು ಇಂಡಿವಿಜುವಲ್ ರೈತರು ಯಾರು ಇರ್ತೀರಾ ನೀವು ಕೂಡ ಅರ್ಜಿಗಳನ್ನ ಹಾಕ್ಬೋದು. ಅದೇ ರೀತಿಯಾಗಿ ಜಂಟಿ ಹೊಣೆಗಾರಿಕೆ ಗುಂಪುಗಳು ಅವರು ಕೂಡ ಒಂದು ಅರ್ಜಿನ ಹಾಕಿ ಕೂಡ ಈ ಒಂದು ಯೋಜನೆನ ಪಡ್ಕೋಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಸಬ್ಸಿಡಿ ವಿವರಗಳನ್ನ ನಾವು ನೋಡ್ತಾ ಹೋಗೋಣ. ಗರಿಷ್ಠ ಸಬ್ಸಿಡಿ ಯೋಜನಾ ವೆಚ್ಚದ 50%, ಅಂದ್ರೆ ಗರಿಷ್ಠವಾಗಿ 25 ಲಕ್ಷ ರೂಪಾಯಿವರೆಗೆ ಒಂದು ಸಬ್ಸಿಡಿನ ಕೊಡುವಂತದ್ದು. 25 ಲಕ್ಷದವರೆಗೂ ಕೂಡ ಸಬ್ಸಿಡಿನ ಕೊಡ್ತಾರೆ. ಗರಿಷ್ಠವಾಗಿ ನಿಮ್ಗೆ 50% ಈ ಒಂದು ಸಬ್ಸಿಡಿನ ಬಿಡ್ತಾರೆ. ನೀವೇನಾದ್ರೂ ಕೂಡ 50 ಲಕ್ಷಕ್ಕೆ ಏನಾದ್ರು ಲೋನ್ ಮಾಡಿಸಿದ್ರೆ ಅದ್ರಲ್ಲಿ 25 ಲಕ್ಷನ ಒಂದು ಗೌರ್ಮೆಂಟ್ ಇಂದ ಸಬ್ಸಿಡಿನ ಬಿಡ್ತಾರೆ. ಇನ್ನು 25 ಲಕ್ಷ ನೀವು ಬ್ಯಾಂಕ್ ಲೋನ್ ನ ಕಟ್ಟಬೇಕಾಗುತ್ತೆ. ಅದಕ್ಕೆ ಕಡಿಮೆ ಬಡ್ಡಿ ಇರುತ್ತೆ. ಹಾಗಾಗಿ ಬ್ಯಾಂಕ್ ಲೋನ್ ನ ನೀವು ಕಟ್ತಾ ಹೋಗ್ಬೇಕಾಗುತ್ತೆ. ಟೋಟಲ್ ಆಗಿ ನೀವು 50 ಲಕ್ಷದವರೆಗೂ ಕೂಡ ಲೋನ್ಗಳನ್ನ ಮಾಡಿಸ್ಬೋದು. ಅರ್ಥ ಆಯ್ತಾ? ಇದು ಕಂಪ್ಲೀಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಅರ್ಜಿನ ಹಾಕ್ಬೇಕಾಗುತ್ತೆ ಅನ್ನೋದಾದ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಹಾಕೋದಿಕ್ಕೆ ಒಂದು ವೆಬ್ಸೈಟ್ ನು ಕೂಡ ಕೊಟ್ಟಿದ್ದಾರೆ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ. ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ಅದಾದ ನಂತರದಲ್ಲಿ ನೀವು ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ನೀವು ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ನಂತರ ಯೋಜನಾ ವರದಿ ಬೇಕಾಗುತ್ತೆ. ಅಂದ್ರೆ ಏನ್ ಯೋಜನೆಗಳನ್ನ ಮಾಡ್ಕೊಂಡಿದ್ದೀರಾ ಅದರ ಒಂದು ಕಂಪ್ಲೀಟ್ ಒಂದು ವರದಿನೂ ಕೂಡ ಕೊಡ್ಬೇಕಾಗುತ್ತೆ ನೀವು. ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಜಾಗದ GPS ಫೋಟೋ ಬೇಕಾಗುತ್ತೆ. ನೀವು ಯಾವ ಒಂದು ಜಾಗದಲ್ಲಿ ಮಾಡ್ತಾ ಇರ್ತೀರಾ ಆ ಒಂದು ಜಾಗದ ಒಂದು GPS ಫೋಟೋನು ಕೂಡ ಬೇಕಾಗುತ್ತೆ. ನಂತರ ತರಬೇತಿ ಪ್ರಮಾಣ ಪತ್ರ, ನೀವು ಅದ್ರ ಬಗ್ಗೆ ಹೈನುಗಾರಿಕೆ ಬಗ್ಗೆ ಏನಾದ್ರು ಕೂಡ ತರಬೇತಿನ ಪಡ್ಕೊಂಡಿದ್ರೆ ಅದರ ಒಂದು ಪ್ರಮಾಣ ಪತ್ರನು ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಹೈನುಗಾರಿಕೆ ಯಾರೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ. ಇದನ್ನು ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.